ಅಧ್ಯಕ್ಷರಾದಂಥ ಜಗದೀಶ್ ಅವರೇ, ಮಾಜಿ ಶಾಸಕರಾದಂಥ ನಾಗರಾಜ್ ಅವರೇ, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದಂಥ ಸತೀಶ್ ಅವರೇ, ಬಾಬು ಅವರೇ ಹಾಗೂ ಅಂಜಿನಮೂರ್ತಿ ಅವರೇ, ನಗರಸಭಾ ಸದಸ್ಯರು, ಜ್ಞಾನಂದ ಬಾಬು ಹಾಗೂ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಮುಖರು ಹಾಗೂ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳಲ್ಲಿ ತಾವು ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಲೇಬೇಕು ಅಂತ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಉದ್ದೇಶ ಇಷ್ಟೇ. ಚಿಕ್ಕಬಳ್ಳಾಪುರ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮೊನ್ನೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಒಂದು FIR ಮಾಡ್ತಾರೆ. FIR ಮಾಡೋಕೆ ಮುಂಚಿತವಾಗಿ ಯಾರು ಮೊನ್ನೆ ಒಬ್ಬ ಜಿಲ್ಲಾ CEO ಕಾರ್ ಜೀಪ್ ಡ್ರೈವರ್ ಆಗಿದ್ದಂಥ ಬಾಬು ಅವರು ಜಿಲ್ಲಾ ಪಂಚಾಯತಿ ಒಂದು ಇದರಲ್ಲಿ ಮರಕ್ಕೆ ನೇಣು ಹಾಕೊಂಡಿರ್ತಾರೆ. ಅವರ ಶ್ರೀಮತಿಯವರು ಕಂಪ್ಲೇಂಟನ್ನು ಕೊಡ್ಲಿಕ್ಕೆ ಹೋಗ್ತಾರೆ. ಅವ್ರ ಕಂಪ್ಲೇಂಟ್ ಬರ್ಕೊಂಡು ಹೋಗಿದ್ದಂಥ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ಗೆ ತಗೊಂಡೋದಾಗ ಆ ಕಂಪ್ಲೇಂಟನ್ನು ಕೊಡಕ್ಕೆ ಹೋದಾಗ ಅವ್ರ ಹೆಂಡತಿಯನ್ನು ಒಳಗೆ ಕರ್ಕೊಂಡೋಗಿ ಅಲ್ಲಿರ್ತಕ್ಕಂಥ PSI ಅವರು, ನೀವು ಕೊಡ್ತಕ್ಕಂಥ ಕಂಪ್ಲೇಂಟು ಸರಿ ಇಲ್ಲ, ನೀವು ಇದರಲ್ಲಿ ಸುಧಾಕರ್ ಅವರ ಹೆಸರನ್ನ ಸೇರಿಸಲೇಬೇಕು ಅಂತೇಳಿ ಅವರನ್ನ ತಿದ್ದುಪಡಿ ಮಾಡಿ ಹೊಸದಾಗಿ ಇವರೇ ಪೊಲೀಸರೇ ಕಂಪ್ಲೇಂಟನ್ನು ಬರೆದು ಒಂದು ಆಕೆ ಕೈಲಿ ಕಂಪ್ಲೇಂಟನ್ನು ಕೊಡಿಸ್ತಾರೆ. ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಬಾಬು ಅವರು ಯಾವ್ದಾವ್ದು ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡವ್ರೆ ತಮ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ನವರು ಈ ಹತಾಶವಾಗಿದ್ದಾರೆ. ಬಿಜೆಪಿಯ ನಾಯಕರು ವಿರುದ್ಧ ಯಾರೇ ಬಾಯಿ ತೆಗೆದರೆ ಪೊಲೀಸರನ್ನು ಬಳಸಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಬೇರೆ ಕೆಲಸಗಳಿಗೆ ಕೈ ಹಾಕದಂತೆ ಶಾಸಕರಾದ ಮುನಿರತ್ನ, CT ರವಿ, ಬೈತಿ ಬಸವರಾಜು, ರವಿಕುಮಾರ್ ಮೊದಲ ಬಿಜೆಪಿ ನಾಯಕರನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದೆ. ಯಾರು ಕಾಂಗ್ರೆಸ್ ವಿರುದ್ಧ ಧ್ವನಿ ಎತ್ತಾರೆ ಅವರನ್ನ ಟಾರ್ಗೆಟ್ ಮಾಡ್ತಾರೆ ಕಾಂಗ್ರೆಸ್ನವರು. ಅವ್ರೇನಾದ್ರು ಮಾಡಿ ಬಾಯಿ ಬಿಚ್ಚಬಾರ್ದು, ಈ ನಿಟ್ಟಿನಲ್ಲಿ ತಡೆ ಹಿಡಿಯುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ಕೊಂಡ್ ಬರ್ತಾ ಇದೆ. ಇದಕ್ಕೆ ಕಾರಣ ಲೂಟಿ ಹಗರಣದಲ್ಲೇ ನಿರತರಾಗಿದ್ದಾರೆ ಕಾಂಗ್ರೆಸ್ನವರು. ಇಡೀ ರಾಜ್ಯವನ್ನ ದಿವಾಳಿ ಮಾಡಕ್ ಕೊಟ್ಟಿದೆ. ಯಾರಾದ್ರೂ ಪ್ರಸ್ತಾಪ ಮಾಡಿದ್ರೆ ಅವ್ರನ್ನ ಪೊಲೀಸರ ಮುಖಾಂತರ ಬಾಯಿ ಮುಚ್ಚುವಂತ ಕೆಲಸವನ್ನ ಅವ್ರ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹಾಕಿ ಕೇಸನ್ನು ಹಾಕುವಂತ ಕೆಲಸವನ್ನು ಮಾಡ್ತಾರೆ. ಯಾರು ಬಾಬು ಅಂತ ತೀರ್ಕೊಂಡಿದ್ದಾರೆ ಅವರು ನೀಟಾಗಿ ಬರ್ದಿದ್ದಾರೆ ಮೊದಲನೇ ಪೇಜಲ್ಲಿ. ಯಾರು ಮಂಜುನಾಥ್ ಮತ್ತೆ ನಾಗೇಶ್ ಅವರು 5 ವರ್ಷಗಳ ಹಿಂದೆ ನಿಮ್ಗೆ ಸುಧಾಕರ್ ಅವ್ರಿಗೆ ಹೇಳಿ ಕೆಲಸವನ್ನ ಕೊಡ್ತೀವಿ ಅಂತ ಹೇಳಿದಾರೋ ಬಿಟ್ಟಾರೋ ಗೊತ್ತಿಲ್ಲ. ಅವ್ರ ಹಣವನ್ನ ಪಡೆದಿರ್ತಾರೆ, ಅದನ್ನ ಉಲ್ಲೇಖ ಮಾಡಿರ್ತಾರೆ. ಆ ಪತ್ರದಲ್ಲಿ ಎಲ್ಲೂ ಸಹ ಸುಧಾಕರ್ ಅವರ ಹೆಸರನ್ನ ಬರ್ದಿರಲ್ಲ. ಡೆತ್ ನೋಟಲ್ಲಿ ಪೊಲೀಸರು ಅನಾವಶ್ಯಕವಾಗಿ ಇವ್ರ ಹೆಸರನ್ನು ತರ್ತಾರೆ. ಅವ್ರು ಹೇಳಿರ್ಬೋದು, ಯಾರು ಸುಧಾಕರ್ಗೆ ಹೇಳಿ ಕೊಡಿಸ್ತೀನಿ ಅಂತ ಹೇಳಿರ್ಬೋದು, ಅಥವಾ ಸಿದ್ದರಾಮಯ್ಯ ಕೊಡಿಸ್ತೀನಿ ಅಂತ ಹೇಳಿರ್ಬೋದು, ಅದು ಬೇರೆ ಪ್ರಶ್ನೆ. ಯಾರೇ ಒಬ್ಬ ಸಂಸದ ಇರಲಿ ಅಥವಾ ಒಬ್ಬ MLA ಇರಲಿ, ಮಂತ್ರಿ ಇರಲಿ, ಆ ಕ್ಷೇತ್ರದ ಜನ ಕೆಲಸ ಕಾರ್ಯಗಳಿಗೆ ಕಾಂಟ್ರಾಕ್ಟ್ ಕೇಳೋದಿಕ್ಕೆ ಹಲವಾರು ಜನಗಳು ಹೋಗ್ತಾ ಇರ್ತಾರೆ. ಆಗ ಯಾರ ಎರಡನೇ ಲೈನ್ ಲೀಡರ್ ಆದರೂ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಇವ್ರು ಹೇಳಿದ್ದೀನಿ ಅಂತ ಹೇಳಿ ಆಚೆ ಬಂದಾಗ ದುಡ್ಡು ಇಸ್ಕೊಂಡು ಆಚೆ ಕಡೆ ದುಡ್ಡು ಇಸ್ಕೊಂತಾರೆ. ಅದು MP ಅವ್ರ ಗಮನಕ್ಕಾಗಲಿ ಅಥವಾ MLA ಗಮನಕ್ಕೆ ಬಂದಿಲ್ಲ, ಮಧ್ಯವರ್ತಿಗಳು ಯಾರೋ ಮಾಡಿದ್ದಾರೆ. ಅದಕ್ಕೆ ಯಾರೋ ಮಾಡಿದ್ದ ತಪ್ಪನ್ನ ಯಾರದೋ ತಲೆ ಕಟ್ಟುವಂತ ವಿಚಾರ ಅಕ್ಷಮ್ಯ ಅಪರಾಧ. ಕಾಂಗ್ರೆಸ್ನವರು ಇವತ್ತಿಂದ ಮಾತಾಡಿ ಅಲ್ಲಿ ಕಾಂಗ್ರೆಸ್ನವ್ರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಲಾಟೆ ಮಾಡಿ ವಿನಾಕಾರಣ ಸುಧಾಕರ್ ಹೆಸರನ್ನ ಸೇರಿಸ್ತಾರೆ. ಈ ಹಿಂದೆ ಶಾಸಕರಾಗಿದ್ದ ಮಂಜುನಾಥ್ ಅಂತರ್ಗೌಡ್ರು ಹಾಗೂ ಪನ್ನಣ್ಣ ಸಚಿವರಾಗಿದ್ದ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಡೆತ್ ನೋಟಲ್ಲಿ ಬರ್ದಿರ್ತಾರೆ. ಯಾರು ಮಡಿಕೇರಿಯ ಒಬ್ಬ ಕಾಂಟ್ರಾಕ್ಟ್ ತೀರ್ಕೊಂಡಾಗ ಅವನು ಡೆತ್ ನೋಟಲ್ಲಿ ನೀಟಾಗಿ ಬರ್ದಿರ್ತಾರೆ, ಅವ್ರ ಹೆಸರು ಬರ್ದಿರ್ತಾನೆ. ಅದನ್ನ ಕಂಪ್ಲೇಂಟ್ ಕೂಡ ಕೊಡ್ತೀವಿ. ಆದ್ರೆ ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಅದನ್ನು ಕೈ ಬಿಡ್ತಾರೆ. ಇವ್ರ ಮೇಲೆನೆ ದೌರ್ಜನ್ಯದಿಂದ ಕಂಪ್ಲೇಂಟ್ ಕೊಡೋವಂಥವ್ರು ಬೆರೆಸಿ ಕಳಿಸುವಂತ ಸ್ಟೇಷನ್ ಆಗ್ತದೆ. ಅಂದ್ರೆ ಕಾಂಗ್ರೆಸ್ನವ್ರಿಗೆ ಒಂದು ಕಾನೂನು ಇದೆಯಾ, BJP ಅವ್ರಿಗೆ ಒಂದು ಕಾನೂನು ಇದೆಯಾ? ನಮ್ಮ ದೇಶದಲ್ಲಿ ಇಂಥ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲ್ಲ ಇಂಥ ಹಲವಾರು ಘಟನೆಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಮತ್ತೆ ಗುತ್ತಿಗೆದಾರ ಸಚಿನ್ ಪಾಂಚಾಶ್ ಅನೇಕ ಬಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಭೇಟಿ ಮಾಡಿದ್ದರೂ ಸಹ, ಸಚಿನ್ ಸಚಿವರ ಜೊತೆಗೆ ಮಾತಾಡಿದ್ದರೂ ಸಹ, ಅಷ್ಟೇ ಸಾಕ್ಷಿಗಳಿದ್ದರೂ ಸಹ ಅವರ ವಿರುದ್ಧ ಪೊಲೀಸರು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಕಾಂಗ್ರೆಸ್ ಪಕ್ಷ ನಾಯಕರ ವಿರುದ್ಧ ಮಾತಾಡಿದರೆ
ಪೊಲೀಸರ ಮುಖಾಂತರ ಈ ರೀತಿಯ ಕಿರುಕುಳ ಕೊಡುವಂಥದ್ದು ಕಾಂಗ್ರೆಸ್ನ ಚಾಳಿಯಾಗಿದೆ. ಈ ದೇಶದಲ್ಲಿ ಕಾಂಗ್ರೆಸ್ ಸರ್ವನಾಶವಾಗ್ತಾ ಇರುವ ಈ ಹೊತ್ತಿನಲ್ಲಿ ಕರ್ನಾಟಕ ಕಾಂಗ್ರೆಸ್ನವರಿಗೆ ಎಟಿಎಂ ಆಗಿದೆ. ಹಾಗಾಗಿ ಹಣ ಲೂಟಿ ಮಾಡಿ ಕೇಂದ್ರ ಸರ್ಕಾರದ ನಾಯಕರಿಗೆ ಹಾಗೂ ಬೇರೆ ಬೇರೆ ರಾಜ್ಯಗಳ ಒಂದು ಚುನಾವಣೆಗೆ ಇಲ್ಲಿಂದನೇ ದುಡ್ಡನ್ನ ಕೊಟ್ಟು ಹಗರಣಗಳ ಮುಖಾಂತರ ಬಂದಂತ ಹಣವನ್ನ ಇವತ್ತು ಈ ಕಾಂಗ್ರೆಸ್ನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಮಾಡ್ಕೊಂಡ್ ಬಂದಿದೆ. ಇದನ್ನೇನಾದ್ರೂ ಪ್ರಸ್ತಾಪ ಮಾಡಿದೆ. ಇವತ್ತು ನೋಡಿ, SC/ST 25 ಲಕ್ಷ ಕೋಟಿ ಹಣವನ್ನು ದುರ್ಬಳಕೆ ಆಗಿದೆ. SC/ST ಯಾವುದೇ ಸವಲತ್ತು ಕೊಡ್ತಿಲ್ಲ. ಅಲ್ಪಸಂಖ್ಯಾತರ ಹೆಸರಲ್ಲಿ ಸಾಕಷ್ಟು ಇವತ್ತು ಗೊಂದಲಗಳನ್ನು ಸೃಷ್ಟಿಸಿದೆ. ಇಂಥ ಒಂದು ಕಾಂಗ್ರೆಸ್ ಸರ್ಕಾರದ ಯಾರಾದ್ರೂ ಬಾಯಿ ತೆಗೆದ್ರೆ ಅವ್ರ ವಿರುದ್ಧ ಪೊಲೀಸ್ ಕೇಸ್ ಹಾಕೋದು ಒಂದೇ ಅವರು ಇಟ್ಕೊಂಡಿದ್ದಾರೆ. ಬೇರೆ ಏನು ಇವ್ರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಜನ ಚೀತು ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ ವಿರುದ್ಧ ತಿರುಗಿದ್ದಾರೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕೂಡಲೇ ನಮ್ಮ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನು FIR ಕೈ ಬಿಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಂಗಪಕ್ಷವಾದ NDA ಪಕ್ಷಗಳು ವತಿಯಿಂದ ತೀವ್ರ ಹೋರಾಟವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಅದೇ ರೀತಿಯಲ್ಲಿ FIR ಕೈ ಬಿಡಬೇಕು. ಮತ್ತೆ ಭಾರತೀಯ ಜನತಾ ಪಕ್ಷದ ಇವತ್ತು ಸಣ್ಣ ಪುಟ್ಟ ಕಾರ್ಯಕರ್ತರನ್ನು ಹೆದರಿಸಿ ಕೇಸ್ ಹಾಕುವಂತ ಒಂದು ಪೊಲೀಸರ ಈ ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧ ಒಂದು ಹೋರಾಟ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡಿದ್ದೋ. ಆದ ಕಾರಣ ಬೇರೆ ಕಾರಣಗಳಿಂದ ಮುಂದೂಡ್ತಾ ಬಂದಿದ್ದೋ. ಆದ್ರೆ ಬರುವಂತ ದಿನಗಳಲ್ಲಿ ಯಾವುದೇ ಬಿಜೆಪಿ ಕಾರ್ಯಕರ್ತ ಇರುವುದು, ಸಂಸದರ ಹೆಸರಿರ್ಬೋದು, ಎಲ್ಲವನ್ನು ಪೊಲೀಸರು ಏನ್ ಇವತ್ತು ಕೇಸ್ ಹಾಕ್ತಾ ಬರ್ತಾವ್ರೆ ಅದನ್ನೆಲ್ಲ ಕೈ ಬಿಡ್ಬೇಕು ಅಂತೇಳಿ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅದೇ ರೀತಿಯಲ್ಲಿ ಬರುವಂತ ದಿನಗಳಲ್ಲಿ NDA ಪಕ್ಷದ ಎಲ್ಲಾ ಪಕ್ಷಗಳು ಸೇರಿ ಒಂದು ಹೋರಾಟವನ್ನು ಹಮ್ಮಿಕೊಳ್ತೀವಿ. ಇವತ್ತು ನೋಡ್ಬೋದು ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಬಂದಿದೆ ಅಂತ. ಈ ಕಾಂಗ್ರೆಸ್ ಇಡೀ ದೇಶದಲ್ಲಿ ನಾಶವಾಗ್ತಾ ಇರ್ತಾರೆ ಟೈಮಲ್ಲಿ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಬಾಂಬನ್ನು ಬ್ಲಾಸ್ಟ್ ಮಾಡ್ತೀನಿ, ಅಟಮ್ ಬಾಂಬನ್ನು ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳಿ ಬೆಂಗಳೂರು ತಗೊಂಡ್ಬಂದ್ರು. ಪಾರ್ಲಿಮೆಂಟ್ ಎದುರುಗಡೆ ಒಂದು ದೊಡ್ಡ ಬಾಂಬ್ ಇದೆ, ಅದನ್ನ ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಮತಗಳ್ಳತನದ ಒಂದು ಅಪಾದನೆ. ಕಾಂಗ್ರೆಸ್ ಮತಗಳದ ಪಿತಾಮಹ ಕಾಂಗ್ರೆಸ್. ಆದ್ರೂ ಸಹ ಚುನಾವಣಾ ಆಯೋಗದ ವಿರುದ್ಧ ಹೋರಾಟಕ್ಕಿಳಿದ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಚುನಾವಣಾ ಆಯೋಗಕ್ಕೆ ದೂರು ಕೊಡದೆ ರಸ್ತೆಯಲ್ಲಿ ದೊಂಬರಾಟವನ್ನಾಡಿ ಇವತ್ತು ಸುಳ್ಳು ಅಪವಾದಗಳನ್ನ ಮಾಡ್ತಾ ಈ ಇಲ್ಲ ಸಲ್ಲದ ಒಂದು ಅಪವಾದಗಳನ್ನ ಚುನಾವಣಾ ಆಯೋಗದ ವಿರುದ್ಧ ಹಬ್ಬಿಸಿದ್ದಾರೆ.